ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡಿಕೊಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ರಿಯಲೈಸೇಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಈಗ ಡಿಸ್ಟೆನ್ಸ್ ಇದೆ. ಈ ದೂರದ ಟೈಮ್ನಲ್ಲಿ ಈ ವ್ಯಕ್ತಿ ತುಂಬ ಡೀಪಾಗಿ ಒಂದು ರಿಯಲೈಸೇಷನ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಒಬ್ಬ ತುಂಬ ಹೈ ವ್ಯಾಲ್ಯೂ ಪರ್ಸನ್ ಅಂತ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬ ಬ್ಯೂಟಿಫುಲ್ ಪರ್ಸನ್, ತುಂಬ ಹ್ಯಾಂಡ್ಸಮ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಸಪ್ರೇಷನ್ ಟೈಮ್ನಲ್ಲಿ ಅವರಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗ್ತಾ ಇದೆ. ನೀವು ಅವರ ಜೊತೆಗೆ ಇದ್ದಾಗ ಅವರ ಲೈಫ್ ಎಷ್ಟು ಪೀಸ್ಫುಲ್ ಆಗಿತ್ತು, ಎಷ್ಟು ಪಾಸಿಟಿವ್ ಆಗಿತ್ತು ಅನ್ನೋದು. ಅಂದರೆ ಅವರು ಅವರ ಲೈಫ್ನಲ್ಲಿ ಏನನ್ನೇ ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಅದನ್ನು ತುಂಬ ಸುಲಭವಾಗಿ ಅಚೀವ್ ಮಾಡ್ತಾಯಿದ್ರು. ನೀವು ಅವರಿಗೆ ಒಂದು ರೀತಿಯಲ್ಲಿ ತುಂಬ ಲಕ್ಕಿ ಪರ್ಸನ್ ಆಗಿದ್ರಿ. ಈ ಫೀಲಿಂಗ್ ಈಗ ಈ ವ್ಯಕ್ತಿಗೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವರು ಇನ್ನೊಂದು ಫೀಲಿಂಗ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಅವರಿಗೆ ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಆಗಿರ್ಬೋದು ಅಥವಾ ಅವರೇ ನಿಮ್ಮಿಂದ ದೂರ ಆಗಿರ್ಬೋದು. ಆದರೂ ಕೂಡ ನಿಮ್ಮಿಬ್ಬರ ಲವ್ ಇನ್ನೂ ಇನ್ಕಂಪ್ಲೀಟ್ ಆಗಿದೆ, ಅದು ಇನ್ನೂ ಮುಗ್ದಿಲ್ಲ ಅನ್ನೋದೇ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ಈ ನೋ ಕಾಂಟ್ಯಾಕ್ಟ್ ಸೈಕಲನ್ನು ಶಾಶ್ವತವಾಗಿ ಹೇಗೆ ಮುಗಿಸ್ಬೇಕು ಅನ್ನೋದು ಅವರು ರಿಪೀಟೆಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಒಂದು ಮೆಚ್ಯೂರ್ ಲೆವೆಲ್ನಲ್ಲಿ ಮತ್ತೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಅವರೊಳಗಡೆ ಇದೆ. ಹಾಗಾಗಿ ಅವರೊಳಗೆ ತುಂಬ ಡೀಪ್ ಸೆಲ್ಫ್ ರಿಫ್ಲೆಕ್ಷನ್ ನಡೀತಾ ಇದೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಈಗ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆ. ಈ ಸಪ್ರೇಷನನ್ನು ಮುಗಿಸಿ ರಿಯೂನಿಯನ್ ಮಾಡ್ಕೊಳ್ಬೇಕು, ನಿಮ್ಮ ಜೊತೆಗೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಅವರಿಗಿದೆ. ಒಂದು ನ್ಯೂ ಬಿಗಿನಿಂಗ್, ಒಂದು ಫ್ರೆಶ್ ಸ್ಟಾರ್ಟ್ ಬಗ್ಗೆ ಅವರು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಮಿಸ್ಸಿಂಗ್ ಆ್ಯಂಡ್ ಇನ್ನರ್ ಕಾನ್ಫ್ಲಿಕ್ಟ್ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಷನ್ ಇದೆ. ಇವ್ರಿಗೆ ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಈ ಅಟ್ರ್ಯಾಕ್ಷನ್ ಮತ್ತು ಮಿಸ್ಸಿಂಗ್ ಫೀಲಿಂಗ್ ಈಗ ತುಂಬ ಪೀಕ್ನಲ್ಲಿದೆ. ಅವರ ಮೈಂಡ್ ಅವ್ರಿಗೆ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಯೋಚನೆ ಮಾಡದೆ ತಕ್ಷಣ ನಿಮ್ಮ ಹತ್ರ ಹೋಗಬೇಕು ಅನ್ನೋ ರೀತಿ ಅವ್ರಿಗೆ ಸಜೆಷನ್ ಕೊಡ್ತಾ ಇದೆ. ಅಥವಾ ನಿಮಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಈ ಟೈಮ್ನಲ್ಲಿ ಅವರಿಗೆ ಅವರ ಇಮೇಜ್ ಅಥವಾ ಈಗೋ ಕೂಡ ಬಗ್ಗೆ ಚಿಂತೆ ಇಲ್ಲ. ಆದರೆ ಅವರೊಳಗಿನ ಮನಸ್ಸು ಮತ್ತೆ ನಿಮ್ಮ ಕಡೆಗೆ ಅದೇ ಚಾರ್ಮ್, ಅದೇ ಹಳೆಯ ಎನರ್ಜಿ, ಅದೇ ಎಕ್ಸೈಟ್ಮೆಂಟನ್ನು ಶೇರ್ ಮಾಡಬೇಕು ಅಂತ ತುಂಬ ತವಕ ಪಡ್ತಾ ಇದೆ. ಅವರು ನಿಮ್ಮ ಕಡೆ ತುಂಬ ಬೇಗ ಬರಬೇಕು ಅವರ ಹಾರ್ಟ್ ಹೇಳ್ತಾ ಇದೆ. ಆದರೆ ಮೈಂಡ್ ಅವರನ್ನು ಮತ್ತೆ ಮತ್ತೆ ತಡೀತಾ ಇದೆ. ಅವರು ಅವರನ್ನೇ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಅವರಾಗೆ ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ರಿಜೆಕ್ಟ್ ಮಾಡ್ತೀರೇನೋ, ಅಥವಾ ಮತ್ತೆ ಅದೇ ಹಳೆಯ ಜಗಳ ಶುರು ಆಗಿಬಿಡುತ್ತೇನೋ, ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗುತ್ತೇನೋ ಅನ್ನೋ ಭಯ ಅವರಿಗಿದೆ. ಹೀಗಾಗಿ ನಿಮ್ಮಿಬ್ಬರ ನಡುವೆ ನಡೀತಿದೆ ಎಲ್ಲವೂ ಇನ್ನೂ ಅವರ ಮೈಂಡ್ನಲ್ಲಿ ನಡೀತಾ ಇದೆ. ಈ ಸಿಚುವೇಶನ್ ಈಗ ಅವರ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಫೀಲಿಂಗ್ ಅವರಿಗಿದೆ. ಬಹುಶಃ ಫ್ಯಾಮಿಲಿ ಇಶ್ಯೂ ಇರ್ಬೋದು, ಫ್ರೆಂಡ್ಸ್ ಪ್ರೆಷರ್ ಇರ್ಬೋದು, ಅಥವಾ ಅವರದೇ ಆದ ಕೆಲವು ಇನ್ಸೆಕ್ಯೂರಿಟೀಸ್ ಇರ್ಬೋದು. ಅದನ್ನೆಲ್ಲ ಅವರು ಈಗ ಒಬ್ಬರೇ ಫೈಟ್ ಮಾಡ್ತಾ ಇದ್ದಾರೆ. ಅವರು ಸೋಲ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ, ಆದರೆ ಒಳಗೊಳಗಡೆ ಸ್ವಲ್ಪ ಫಿಯರ್ ಕೂಡ ಇದೆ. ಹಾಗಾಗಿ ಅವರೊಳಗೆ ತುಂಬ ದೊಡ್ಡ ಕಾನ್ಫ್ಲಿಕ್ಟ್ ನಡೀತಾ ಇದೆ. ತುಂಬ ಕನ್ಫ್ಯೂಷನ್ ಕೂಡ ಕಾಣ್ತಾ ಇದೆ. ಯಾಕೆಂದರೆ ಹಾರ್ಟ್ ಒಂದು ಮಾತು ಹೇಳ್ತಾ ಇದೆ, ಮೈಂಡ್ ಇನ್ನೊಂದು ಮಾತು ಹೇಳ್ತಾ ಇದೆ. ಹಾರ್ಟ್ ಹೇಳ್ತಾ ಇದೆ ಎಲ್ಲವನ್ನ ಬಿಟ್ಟು ಈಗಲೇ ಅವರಿಗೆ ಕಾಲ್ ಮಾಡು, ಮೆಸೇಜ್ ಮಾಡು,
ಆದರೆ ಮೈಂಡ್ ಅವರಿಗೆ ಫಿಯರನ್ನು ಹುಟ್ಟಿಸ್ತಾ ಇದೆ. ಮೈಂಡ್ ಅವರನ್ನು ಈಗೋ ಮೂಲಕ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮೈಂಡ್ ಅವರಿಗೆ ಬೌಂಡ್ರೀಸ್ ಹಾಕ್ಕೊಂಡು ಇರು ಅಂತ ಸಲಹೆ ಕೊಡ್ತಾ ಇದೆ. ಹಾಗಾಗಿ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವರನ್ನು ತುಂಬ ರೆಸ್ಟ್ಲೆಸ್ ಆಗಿ ಮಾಡಿದೆ. ಹೀಲಿಂಗ್ ಆ್ಯಂಡ್ ಫ್ರೆಶ್ ಸ್ಟಾರ್ಟ್ ಎನರ್ಜಿ ಪ್ರಕಾರ ಈಗ ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಕೋಪಕ್ಕಿಂತಲೂ ತುಂಬ ಆಳವಾದ ಲವ್ ಇದೆ. ಹಳೆಯ ನೆನಪುಗಳು ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಅವರಿಗೆ ಒಂದು ಸ್ವೀಟ್ ಮೆಸೇಜ್ ಕಳಿಸುವಂಥ ಫೋರ್ಸ್ ಮಾಡ್ತಾ ಇದೆ, ಅಥವಾ ನಿಮಗೆ ಸಾರಿ ಹೇಳು ಅಂತ ಹೇಳ್ತಾ ಇದೆ. ಈ ಸಪ್ರೇಷನನ್ನು ಮುಗಿಸ್ಬೇಕು ಅನ್ನೋ ಆಸೆ ಅವರಿಗಿದೆ, ಅಥವಾ ರಿಯೂನಿಯನ್ ಕಡೆಗೆ ಕೈ ಚಾಚಬೇಕು ಅನ್ನೋ ಯೋಚನೆ ಅವರಿಗಿದೆ. ಎಲ್ಲದರ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅದೇ ಮೈಂಡ್ ಅವ್ರಿಗೆ ಈಗೋವನ್ನು ತೋರಿಸ್ತಾ ಇದೆ. ಕೆಲವೊಂದು ವೇಳೆ ಯಾವುದೇ ಈಗೋ ಇಲ್ಲ, ಯಾವುದೇ ಮೈಂಡ್ ಗೇಮ್ಸ್ ಇಲ್ಲ, ನಿಮ್ಮ ಬಗ್ಗೆ ಪ್ಯೂರ್ ಫೀಲಿಂಗ್ಸ್ ಮಾತ್ರ ಇದೆ. ಅವರ ಫಿಯರ್ ಮೇಲೆ ಅವ್ರು ನಿಧಾನವಾಗಿ ಗೆಲುವು ಸಾಧಿಸ್ತಾ ಇದ್ದಾರೆ. ತುಂಬ ಧೈರ್ಯ ಮಾಡಿಕೊಂಡು ನಿಮಗೆ ಒಂದು ಸ್ವೀಟ್ ಮೆಸೇಜ್ ಕಳಿಸ್ಬೇಕು, ಅಥವಾ ಅವರ ಮನಸ್ಸಿನ ಮಾತು ಹೇಳಬೇಕು ಅನ್ನೋ ಆಸೆ ಅವರಿಗಿದೆ. ಅವರು ತುಂಬ ಧೈರ್ಯ ಮಾಡಿಕೊಂಡು ನಿಮ್ಮ ಜೊತೆ ಮಾತು ಶುರು ಮಾಡಿದ್ರೆ ನೀವು ಅವರನ್ನು ಫರ್ಗಿವ್ ಮಾಡೋದಕ್ಕೆ ರೆಡಿ ಇದ್ದೀರಾ? ನಿಮ್ಗೇನು ಅನಿಸುತ್ತೆ? ಅವರ ಫಸ್ಟ್ ಮೂವ್ ಬೇಗ ಬರುತ್ತಾ, ಅಥವಾ ಇನ್ನೂ ಟೈಮ್ ತೊಗೊಳ್ಬೋದಾ? ಅವರ ಮೈಂಡ್ನಲ್ಲಿ ಈಗ ಸಪ್ರೇಷನ್ನ ಹಳೆಯ ನೋವು ಅಥವಾ ಹಳೆಯ ಘಟನೆಗಳನ್ನೆಲ್ಲ ಸಂಪೂರ್ಣವಾಗಿ ಮರೀಬೇಕು ಅನ್ನೋ ಆಸೆ ಇದೆ. ಯಾವುದೇ ಹಳೆಯ ಕಹಿ ಘಟನೆಗಳು, ಯಾವುದೇ ಭಾರವನ್ನು ಅವರು ಹೊತ್ತು ನಿಮ್ಮ ಹತ್ರ ಬರಬೇಕು ಅಂತ ಅವರು ಬಯಸ್ತಾ ಇಲ್ಲ. ನಿಮ್ಮ ಜೊತೆ ಒಂದು ಫ್ರೆಶ್ ನ್ಯೂ, ಯಾವುದೇ ಚಿಂತೆ ಇಲ್ಲದ ಹೊಸ ಆರಂಭ ಮಾಡಬೇಕು ಅನ್ನೋ ತುಂಬ ಡೀಪ್ ಡಿಸೈರ್ ಅವರೊಳಗೆ ಇದೆ. ನಿಮ್ಮಿಬ್ಬರ ನಡುವೆ ಇದ್ದ ಹಳೆಯ ಹ್ಯಾಪಿನೆಸ್, ಎಕ್ಸೈಟ್ಮೆಂಟ್, ಸೆಲೆಬ್ರೇಷನ್, ಫ್ರೆಂಡ್ಶಿಪ್ ಇವೆಲ್ಲವನ್ನು ಮತ್ತೆ ಈ ಕನೆಕ್ಷನ್ಗೆ ತಂದುಕೊಳ್ಬೇಕು ಅನ್ನೋ ಆಸೆ ಅವರಿಗಿದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈಗ ಅವರ ಲೈಫ್ನಲ್ಲಿ ಎರಡು ದೊಡ್ಡ ಭಾಗದ ನಡುವೆ ಅವರು ಸಿಕ್ಕಾಕೊಂಡಿರೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆರಿಯರ್ ಇದೆ, ಇನ್ನೊಂದು ಕಡೆ ನಿಮ್ಮ ರಿಲೇಷನ್ಶಿಪ್, ಅಥವಾ ಒಂದು ಕಡೆ ಫ್ಯಾಮಿಲಿ, ಇನ್ನೊಂದು ಕಡೆ ಫ್ರೆಂಡ್ಸ್ ಮತ್ತು ನೀವು. ಇದರ ಮಧ್ಯೆ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಅವರ ಮೈಂಡ್ನಲ್ಲಿ ತುಂಬ ದೊಡ್ಡ ಸ್ಟ್ರೆಸ್ ನಡೀತಾ ಇದೆ. ಯಾವುದು ಸರಿ, ಯಾವುದು ತಪ್ಪು ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ಲ. ಆದರೆ ಅದರ ಜೊತೆಗೆ ಇನ್ನೊಂದು ಫೀಲಿಂಗ್ ಕೂಡ ಬರ್ತಾ ಇದೆ. ಈಗ ಅವರ ಮೈಂಡ್ ಯಾವುದೇ ಅವಸರ, ಯಾವುದೇ ಡಿಸ್ಹಾನೆಸ್ಟಿ, ಯಾವುದೇ ರೀತಿಯ ಈಗೋ ಅಥವಾ ಫೇಕ್ ಆಗಿ ನಡೆಸೋದಕ್ಕೆ ಬಯಸ್ತಾ ಇಲ್ಲ. ಬದಲಾಗಿ ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಯೋಚನೆ ಮಾಡಿ ಜಸ್ಟಿಸ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಮುಂದೆ ಸಾಗಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಡೀಪ್ ರಿಯಲೈಸೇಷನ್ ಎನರ್ಜಿ ಅವರಿಗೆ ಈಗ ತುಂಬ ಡೀಪ್ ರಿಯಲೈಸೇಷನ್ ಆಗ್ತಾ ಇದೆ. ಅವರು ಮಾಡಿದ ತಪ್ಪಾಗಿರಲಿ, ಅಥವಾ ಈಗ ನಡೀತಾ ಇರುವ ಈ ಸಿಚುವೇಶನ್ ಆಗಿರಲಿ, ಯಾವುದೇ ಕಾರಣದಿಂದ ನಿಮ್ಮ ಜೊತೆ ಆಗಿರುವ ಇನ್ಜಸ್ಟಿಸನ್ನು ಈಗ ಸರಿಪಡಿಸ್ಬೇಕು ಸಮಯ ಅನ್ನೋ ರೀತಿ ಫೀಲಿಂಗ್ ಅವ್ರಿಗೆ ಬಂದಿದೆ. ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತರಬೇಕು, ಬ್ಯಾಲೆನ್ಸ್ ಇರಲೇಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಆಗಿರುವ ಮೈಂಡ್ ಜೊತೆ ಎರಡೂ ಕಡೆಯಿಂದ ಯೋಚನೆ ಮಾಡಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಕಡೆಗೆ ಮುಂದೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಸ್ವಲ್ಪ ಟೈಮ್ ಆಗ್ತಾ ಇದೆ. ಮುಂದೆ ತಗೊಳ್ಳುವಂತಹ ಡಿಸಿಷನ್ ನಿಮಗೂ ಅವರಿಗೂ ಫೇರ್ ಆಗಿರಬೇಕು, ಲಾಂಗ್ ಟರ್ಮ್ ಉಳಿಯುವಂಥ ಡಿಸಿಷನ್ ಆಗಿರಬೇಕು ಅನ್ನೋ ಆಸೆ ಅವ್ರದ್ದು. ಬಟ್ ಕೆಲವೊಂದು ಸಲ ಎನರ್ಜಿಯ ಪ್ರಕಾರ ಅವರು ಹಾರ್ಟ್ ಮಾತನ್ನು ಕೇಳ್ತಾ ಇಲ್ಲ, ಮೈಂಡ್ ಮಾತನ್ನೇ ಹೆಚ್ಚು ಕೇಳ್ತಾ ಇದ್ದಾರೆ. ಯಾಕೆಂದರೆ ಇನ್ನೂ ನಿಮ್ಮಿಬ್ಬರ ನಡುವೆ ನಡೆದ ಹಳೆಯ ಘಟನೆಗಳಲ್ಲೇ ಅವರು ಸಿಕ್ಕಾಕೊಂಡಿದ್ದಾರೆ. ಹಳೆಯ ನೋವನ್ನೇ ಹಿಡ್ಕೊಂಡು ಕೂತಿದ್ದಾರೆ. ಹೀಗೆ ಪಾಸ್ಟ್ನಲ್ಲೇ ಥಿಂಕ್ ಮಾಡ್ತಾ ಇದ್ದಾರೆ. ಈ ಸಪ್ರೇಷನ್ಗೆ ಕಾರಣವಾದ ಘಟನೆ ಏನೇ ಇರ್ಬೋದು, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ನೀವು ದೂರ ಆಗಿರುವಂತಹ ಘಟನೆಗಳಾಗಿರ್ಬೋದು, ಇದೆಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಮತ್ತೆ ಮುಂದಕ್ಕೆ ತಗೊಂಡು ಹೋಗಬೇಕು, ಆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಅವರ ಹಾರ್ಟ್ ಮಾತು ಕೇಳ್ತಾ ಇಲ್ಲ. ಕೆಲವೊಂದು ಸಲ ಅವರ ಎನರ್ಜಿ ಬ್ಲಾಕ್ ಆಗ್ತಾ ಇದೆ. ಹಾಗಾಗಿ ಅದೇ ಅವರಿಗೆ ನಿಮ್ಮ ಕಡೆಗೆ ಬರೋದಕ್ಕೆ ದೊಡ್ಡ ಬ್ಲಾಕ್ ಆಗಿ ಅಡ್ಡ ನಿಂತ್ಕೊಂಡಿದೆ. ಹೋಪ್ ಆ್ಯಂಡ್ ಹೀಲಿಂಗ್ ಎನರ್ಜಿ, ಸರಿಯಾದ ಟೈಮ್ ಯಾವಾಗ ಬರುತ್ತೆ, ಯಾವಾಗ ಎಲ್ಲ ಸರಿಯಾಗುತ್ತೆ, ಅಥವಾ ಯಾವ ಎನರ್ಜಿ ಅವರಿಗೆ ಈ ಡಿಪ್ರೆಸ್ಡ್ ಫೇಸಿಂದ ಹೊರಗಡೆ ಬಂದು ಆ್ಯಕ್ಷನ್ ತಗೊಳ್ಳುವ ಧೈರ್ಯ ಕೊಡುತ್ತೆ, ಅದನ್ನೇ ಕಾಯ್ತಾ ಇದ್ದಾರೆ. ನೋಡಿ, ಈ ಪರ್ಸನ್ ಈಗಲೇ ಆ್ಯಕ್ಷನ್ ತಗೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ ಈಗೋ, ಫಿಯರ್, ನೆಗೆಟಿವ್ ಥಾಟ್ಸ್ ಮತ್ತು ಹಳೆಯ ಘಟನೆಗಳು ಮತ್ತೆ ಮತ್ತೆ ಯೋಚನೆ ಮಾಡೋದು, ಇದೆಲ್ಲ ಅವರಿಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನಿಮ್ಮ ಬಗ್ಗೆ ಅವರಿಗೆ ತುಂಬ ಹೋಪ್ ಇದೆ, ತುಂಬ ಪಾಸಿಟಿವ್ ಫೀಲಿಂಗ್ ಇದೆ. ಹೀಲಿಂಗ್ ಎನರ್ಜಿ ಅವರೊಳಗೆ ತುಂಬ ಜಾಸ್ತಿ ಶುರುವಾಗಿದೆ. ಈ ರಿಲೇಷನ್ಶಿಪ್ನ ಮುಂದಿನ ದಿನಗಳ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ಸಪ್ರೇಷನ್ನ ಕತ್ತಲೆಯಿಂದ ಹೊರಗಡೆ ಬಂದು ನಿಮ್ಮ ಜೊತೆಗೆ ಮತ್ತೆ ಅದೇ ಹಳೆಯ ಬೆಳಕು, ಅದೇ ಹ್ಯಾಪಿನೆಸ್, ಅದೇ ಟ್ರೂ ಲವ್ ಇವೆಲ್ಲವನ್ನು ಮತ್ತೆ ತರಬೇಕು ಅನ್ನೋ ಆಸೆ ಅವರಿಗಿದೆ. ಈಗ ಅವರಿಗೆ ಒಂದು ಸಂಪೂರ್ಣ ನಂಬಿಕೆ ಬಂದಿದೆ, ನೀವು ಇಬ್ಬರು ಒಬ್ರಿಗೊಬ್ಬರು ತುಂಬ ಡೀಪಾಗಿ ಕನೆಕ್ಟ್ ಆಗಿರೋ ವ್ಯಕ್ತಿ ಅನ್ನೋದು ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ಈಗ ಒಂದು ಯೋಚನೆ ಮಾತ್ರ ಇದೆ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಸಂಪೂರ್ಣವಾಗಿ ದೂರ ಮಾಡಿ ತುಂಬ ಕ್ಲಿಯರ್,
ಕ್ಲೀನ್, ಟ್ರೂ ಮತ್ತು ಲಾಂಗ್ ಟರ್ಮ್ ಉಳಿಯುವ ಒಂದು ಹೊಸ ಆರಂಭವನ್ನು ನಿಮ್ಮ ಜೊತೆ ಮಾಡಬೇಕು. ಯಾಕೆಂದರೆ ಅವರ ಹ್ಯಾಪಿನೆಸ್, ಅವರ ಪೀಸ್ ಅವರಿಗೆ ಸಿಗೋದು ನಿಮ್ಮ ಜೊತೆಯಲ್ಲೇ ಅನ್ನೋ ರಿಯಲೈಸೇಷನ್ ಈಗ ಅವ್ರಿಗೆ ಸಂಪೂರ್ಣ ಬಂದಿದೆ. ಡೀಪ್ ಲವ್ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಅವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಎಷ್ಟು ಒಬ್ಸೆಷನ್ ಇಟ್ಕೊಂಡಿದ್ದಾರೆ, ಅದನ್ನು ಅವ್ರಿಗೆ ಹೇಳ್ಕೊಡೋದಕ್ಕೆ ತುಂಬ ಕಷ್ಟ. ಸೊ ಎನರ್ಜಿಯ ಪ್ರಕಾರ ಅದನ್ನು ಸಂಪೂರ್ಣವಾಗಿ ಅವರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಪರ್ಸನ್ ಅವರ ಫೀಲಿಂಗ್ಸನ್ನು ಹೊರಗಡೆ ತೋರಿಸೋದಿಲ್ಲ. ಅದಕ್ಕಾಗಿ ನಿಮಗೂ ಅವರ ಮನಸ್ಸಿನ ಆಳ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಇತ್ತೀಚೆಗೆ ಯಾವುದಾದ್ರೂ ಒಂದು ಹಿಂಟ್ಸ್ ಕೊಡ್ತಾ ಇರ್ಬೋದು. ಅಂದರೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಸ್ಟೇಟಸ್ ಹಾಕೋದು, ಅಥವಾ ನಿಮ್ಮನ್ನು ಅನ್ಬ್ಲಾಕ್ ಮಾಡೋದು, ಬ್ಲಾಕ್ ಮಾಡಿದರೆ, ಅಥವಾ ಅದೇ ರೀತಿಯ ಯಾವುದಾದ್ರೂ ಸಿಗ್ನಲ್ ಕೊಡ್ತಾ ಇರ್ಬೋದು. ಸೊ ಈ ರೀತಿ ಕೂಡ ಅವರು ಬದಲಾಗ್ತಾ ಇದ್ದಾರೆ. ಈ ಪರ್ಸನ್ ಈ ರಿಲೇಷನ್ಶಿಪ್ಪನ್ನು ಹಿಂದೆ ಅಥವಾ ಪಾಸ್ಟ್ನಲ್ಲಿ ಎಷ್ಟು ರೂಡಾಗಿ ನಿಮ್ಮ ಹತ್ರ ಬಿಹೇವ್ ಮಾಡಿದ್ದಾರೆ, ಅಥವಾ ಅವರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿದೆ, ಅದರ ಬಗ್ಗೆ ಅವರಿಗೆ ಈಗ ತುಂಬ ಡೀಪ್ ಆಗಿರುವ ನೋವಿದೆ. ಮನಸ್ಸಿನ ಒಳಗಡೆ ತುಂಬ ರಿಗ್ರೆಟ್ ಇದೆ. ಈಗ ಅವರ ಮೈಂಡ್ ಯಾವುದೇ ಒಂದು ರೀತಿಯಲ್ಲಿ ಟೈಮ್ ಪಾಸ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಈಗೋ ಆ್ಯಂಡ್ ನ್ಯೂ ಕಮಿಟ್ಮೆಂಟ್ ಎನರ್ಜಿ. ಈ ಪರ್ಸನ್ ಈಗ ತುಂಬ ಹಠದಲ್ಲಿದ್ದಾರೆ. ಈ ಹಠ ನೆಗೆಟಿವ್ ರೀತಿಯ ಹಠ ಅಲ್ಲ, ಒಳ್ಳೆಯ ಕಾರಣಕ್ಕಾಗಿ ಬರ್ತಾ ಇರುವಂತಹ ಹಠ. ಯಾಕೆಂದರೆ ಈ ಹಠವನ್ನು ಅವರು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು, ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡಬೇಕು. ಈ ಟೈಮ್ನಲ್ಲಿ ಅವರ ಮೈಂಡ್ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದೆ. ಅವರ ಈಗೋ ಅವರಿಗೆ ಫಸ್ಟ್ ಸ್ಟೆಪ್ ತಗೊಳ್ಳೋದನ್ನು, ನಿಮ್ಮ ಬಳಿ ಸಾರಿ ಕೇಳೋದನ್ನು ತಡೀತಾ ಇದೆ. ಬಟ್ ಮನಸ್ಸು ಅನ್ನೋದು ನಿಮ್ಮ ಕಡೆಗೆ ಬರ್ತಾ ಇದೆ. ಆ ಎನರ್ಜಿ ಇದೆ. ಮನಸ್ಸಿನ ಒಳಗಡೆ ಒಂದು ರೀತಿಯ ಲೋನ್ಲಿನೆಸ್, ಖಾಲಿತನ ಫೀಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಪ್ರೈಡ್ ಕೂಡ ಇದೆ, ಈಗೋ ಕೂಡ ಇದೆ. ಬಟ್ ನಿಮ್ಮ ಜೊತೆ ಕಳೆದ ಒಳ್ಳೆಯ ಕ್ಷಣ, ನಿಮ್ಮ ಎಮೋಷ್ನಲ್ ಫೀಲಿಂಗ್ಸ್ಗಳು, ನಿಮ್ಮಿಬ್ಬರ ನಡುವಿನ ಬಾಂಡ್ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಒಂದು ವಿಷಯ ತುಂಬ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅವರ ಈಗೋ, ಅವರ ಹಠ, ಇದೆಲ್ಲದರ ಕಾರಣದಿಂದ ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಇದೆ. ಅವರ ಹಳೆಯ ಥಿಂಕಿಂಗ್, ಅವರ ಪ್ರೈಡ್ ಒಂದೇ ಕ್ಷಣದಲ್ಲಿ ಡೌನ್ ಆಗ್ತಾ ಇದೆ. ಹಾಗಾಗಿ ಅವರು ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಶಾಶ್ವತವಾಗಿ ಎಂಡ್ ಆಗ್ಬಹುದೇನೋ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ಹಳೆಯ ಎಲ್ಲ ಕಹಿ ಘಟನೆಗಳನ್ನು ರೂಟಿಂದ ತೆಗೆದುಹಾಕಿ ನಿಮ್ಮ ಜೊತೆಗೆ ಒಂದು ಸ್ಟ್ರಾಂಗ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ನಿರ್ಧಾರ ಅವರ ಮೈಂಡ್ನಲ್ಲಿ ಬರ್ತಾ ಇದೆ. ಆ್ಯಕ್ಷನ್, ರಿಯೂನಿಯನ್, ಕಮ್ಯುನಿಕೇಷನ್ ಎನರ್ಜಿ. ಈಗ ಅವರು ಯಾವುದೇ ಗಾಳಿ ಮಾತು, ಯಾವುದೇ ಈಗೋ ಅಥವಾ ಖಾಲಿ ಮಾತುಗಳಲ್ಲಿ ಇರೋದಕ್ಕೆ ಬಯಸ್ತಾ ಇಲ್ಲ. ಒಂದು ಸ್ಟ್ರಾಂಗ್ ಬಿಗಿನಿಂಗ್ ಮಾಡೋದಕ್ಕೆ ಅವರು ಮುಂದಾಗಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಅವರ ಮೈಂಡ್ ಈ ಸಪ್ರೇಷನ್ ಅನ್ನೋ ಗೋಡೆಯನ್ನು ಒಡೆದು ನಿಮ್ಮ ಕಡೆಗೆ ಮುಂದೆ ಬರೋದಕ್ಕೆ ಸಂಪೂರ್ಣವಾಗಿ ಒತ್ತಾಯ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ಬರ ನಡುವೆ ಕೊನೆಯದಾಗಿ ಯಾವುದಾದ್ರೂ ಫೈಟ್ ನಡೆದಿರ್ಬೋದು, ಅಥವಾ ಯಾವುದಾದ್ರೂ ಸಡನ್ನಾಗಿ ಮನಸ್ಸಿಗೆ ಬೇಜಾರಾಗುವಂತಹ ಘಟನೆ ನಡೆದಿರ್ಬೋದು. ಅದರಿಂದ ಅವರು ಇಷ್ಟೊಂದು ಶಾಕ್ ಆಗಿದ್ದಾರೆ, ಅಥವಾ ನೀವು ಅವರನ್ನು ಸಂಪೂರ್ಣವಾಗಿ ಬಿಟ್ಟು ಮೂವ್ ಆನ್ ಆಗ್ತಾ ಇದ್ದೀರಾ ಅನ್ನೋ ಸೈನ್ ಅವ್ರಿಗೆ ಕೊಟ್ಟಿರ್ಬೋದು. ಹಾಗಾಗಿ ಅವರ ಈಗೋ ಸಂಪೂರ್ಣವಾಗಿ ಡೌನ್ ಆಗ್ತಾ ಇದೆ. ಅವ್ರಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಈಗ ಅವರ ಮೈಂಡ್ ಕೇವಲ ಯೋಚನೆ ಮಾಡ್ತಾ ಕೂತ್ಕೊಳ್ತಾ ಇಲ್ಲ, ಈಗ ಆ್ಯಕ್ಷನ್ ತಗೊಳ್ಳುವ ಟೈಮ್ ಬಂದಿದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ಅವರ ಕೈಯಲ್ಲಿರುವ ಎಲ್ಲ ರಿಸೋರ್ಸಸ್, ಎಲ್ಲ ದಾರಿ, ಎಲ್ಲ ಅವಕಾಶಗಳನ್ನು ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಪ್ರೇಷನನ್ನು ಸಾಧ್ಯವಾದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಉದ್ದೇಶ ಅವರದು. ಸೊ ಸಾಧ್ಯವಾದಷ್ಟು ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತು ಹೇಗೆ ಶುರು ಮಾಡಬೇಕು, ಏನು ಹೇಳಬೇಕು ಅನ್ನೋದನ್ನು ಅವರು ಮೊದಲೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಸಿಚುವೇಶನನ್ನು ಅವರ ಕೈಗೆ ತಗೊಂಡು ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಆಸೆ ಅವರಿಗಿದೆ. ಈ ಟೈಮ್ನಲ್ಲಿ ಅವರು ಅವರ ಫೀಲಿಂಗ್ಸನ್ನು ಹೊರಗಡೆ ತೋರಿಸ್ತಾ ಇಲ್ಲ, ಸೈಲೆಂಟ್ ಮೋಡ್ನಲ್ಲಿದ್ದಾರೆ, ತುಂಬ ಮೌನವಾಗಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಯಾವುದಾದ್ರೊಂದು ಚೇಂಜ್ ನಿಮಗೆ ಅವರಿಂದ ಕಾಣ್ಬೋದು. ಈ ಮೌನ ಒಂದು ದೊಡ್ಡ ಆ್ಯಕ್ಷನ್ನಾಗಿ ಬದಲಾಗುವ ಎನರ್ಜಿ ಇದೆ. ಅವರ ಈಗೋವನ್ನು ಬಿಟ್ಟು ಅವರೇ ಮುಂದೆ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಒಂದು ನ್ಯೂ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಈಗಿನ ಸೈಲೆನ್ಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಮುಗಿದ ತಕ್ಷಣ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈ ಸಪ್ರೇಷನ್, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇರುವ ಟೈಮ್ನಲ್ಲಿ ನಿಮಗೂ ಮನಸ್ಸಿನ ಒಳಗಡೆ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಬರ್ತಾ ಇರ್ಬೋದು. ಅಂದರೆ ಅವರು ಬೇಗ ಬರ್ತಾರೆ ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಬರ್ತಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅನ್ನೋ ಫೀಲಿಂಗ್ ನಿಮಗೆ ಬರ್ತಾ ಇರ್ಬೋದು. ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ತಕ್ಷಣ ಅವರನ್ನು ಮನಸ್ಸಾರೆ ಫರ್ಗಿವ್ ಮಾಡ್ತೀರಾ ಅನ್ನೋ ಎನರ್ಜಿ ಕೂಡ ಇದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ,
ಆಮೇಲೆ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಎನರ್ಜಿ ಕೂಡ ಇದೆ. ಡೀಪ್ ಹಾರ್ಟ್ ಅವೇಕ್ನಿಂಗ್ ಎನರ್ಜಿ. ಈ ಟೈಮ್ನಲ್ಲಿ ಅವರೊಳಗೆ ನಡೀತಾ ಇರುವ ಬದಲಾವಣೆ ಹೊರಗಿನಿಂದ ಯಾರಿಗೂ ಕಾಣಿಸ್ದೇ ಇರ್ಬೋದು, ಆದರೆ ಅವರ ಹಾರ್ಟ್ ಮಾತ್ರ ಪ್ರತಿದಿನ ನೆನಪಿಸ್ಕೊಳ್ತಾ ಇದೆ ಹಳೆಯ ಘಟನೆಗಳನ್ನು. ಅವರು ಎಷ್ಟೇ ಬ್ಯುಸಿ ಆಗಿರೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ನೆನಪುಗಳು ಸಡನ್ನಾಗಿ ಅವರ ಮುಂದೆ ಬರ್ತಾ ಇದೆ. ಹಿಂದೆ ನಿಮ್ಮ ಜೊತೆಗೆ ಕಳೀತಾ ಇದ್ದ ಸಣ್ಣ ಸಣ್ಣ ಕ್ಷಣ ಈಗ ಅವರಿಗೆ ತುಂಬ ದೊಡ್ಡ ಮೀನಿಂಗ್ ಕೊಡ್ತಾ ಇದೆ. ಹಿಂದೆ ನಾರ್ಮಲ್ ಆಗಿ ಕಂಡಿದ್ದ ನಿಮ್ಮ ಮಾತುಗಳು ಈಗ ಅವರ ಹಾರ್ಟ್ನಲ್ಲಿ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ಅವರನ್ನೇ ಕೇಳ್ಕೊಳ್ತಾ ಇದ್ದಾರೆ, ಆ ದಿನ ನಾನು ಬೇರೆ ರೀತಿಯಾಗಿ ನಡ್ಕೊಂಡಿದ್ರೆ ಇವತ್ತು ಈ ಡಿಸ್ಟೆನ್ಸ್ ಇರ್ತಾ ಇತ್ತಾ? ಈ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ, ಆದರೆ ಆ ಪ್ರಶ್ನೆಯ ಭಾರ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ರಿಲೇಷನ್ಶಿಪ್ಪನ್ನು ಗೆಲ್ಲೋದು ಈಗೋ ಇಂದ ಅಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಸಕ್ಸಸ್ ಅಂತ. ಅದಕ್ಕಾಗಿ ಅವರು ಅವರ ತಪ್ಪುಗಳನ್ನು, ಅವರ ಮಾತುಗಳನ್ನು, ಅವರ ಡಿಸಿಷನ್ಸ್ಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಂಡು ಮನಸ್ಸಿನ ಒಳಗಡೆ ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ ಈಗ ರಿವೆಂಜ್ ಅಥವಾ ಸಿಟ್ಟನ್ನು ಹುಡುಕ್ತಾ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದೇ ಒಂದು ಚಾನ್ಸ್. ಅವರ ಮನಸ್ಸಿನ ನಿಜವಾದ ಫೀಲಿಂಗನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ಸಿಗುವ ಒಂದು ಚಾನ್ಸ್. ಸೈಲೆಂಟ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಈ ಟೈಮ್ನಲ್ಲಿ ಹೊರಗಿನಿಂದ ನೋಡಿದ್ರೆ ಅವರು ತುಂಬ ನಾರ್ಮಲ್ ಆಗಿ ಕಾಣಿಸ್ಬೋದು, ಆದರೆ ಅವರೊಳಗೆ ನಡೀತಾ ಇರುವ ಬದಲಾವಣೆ ಮಾತ್ರ ತುಂಬ ಡೀಪ್ ಆಗಿದೆ. ಪ್ರತಿದಿನ ಅವರು ಅವರ ಹಾರ್ಟ್ ಜೊತೆ ಒಂದು ಮೌನದ ಕಾನ್ವರ್ಜೇಷನ್ ಮಾಡ್ತಾ ಇದ್ದಾರೆ. ನಾನು ದೂರ ಮಾಡ್ಕೊಂಡಿದ್ದು ಒಬ್ಬ ಪರ್ಸನ್ ಮಾತ್ರ ಅಲ್ಲ, ನನ್ನ ಲೈಫ್ನಲ್ಲಿ ನಿಜವಾಗ್ಲೂ ಪೀಸ್ ಕೊಟ್ಟ ಒಬ್ಬರನ್ನ ಅನ್ನೋ ಫೀಲಿಂಗ್ ಅವರೊಳಗೆ ನಿಧಾನವಾಗಿ ಬೆಳೀತಾ ಇದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಯಾರನ್ನಾದರೂ ನಿಜವಾಗ್ಲೂ ಲವ್ ಮಾಡೋದು ಅಂದರೆ ಅವರ ಪ್ರೆಸೆನ್ಸನ್ನು ಯಾವತ್ತಿಗೂ ಗ್ರ್ಯಾಂಟೆಡ್ ಆಗಿ ತಗೊಳ್ಬಾರ್ದು. ನಿಮ್ಮ ಆ್ಯಬ್ಸೆನ್ಸ್ ಅವರ ಲೈಫ್ನಲ್ಲಿ ಒಂದು ಖಾಲಿತನವನ್ನು ಹಾಗೆ ಬಿಟ್ಟಿದೆ. ಆ ಖಾಲಿತನವನ್ನು ಬೇರೆ ಯಾರೂ ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೊರಗಿನಿಂದ ಅವರು ಸ್ಮೈಲ್ ಮಾಡ್ಬೋದು, ಜನರ ಜೊತೆ ಮಾತಾಡ್ಬೋದು, ಬ್ಯುಸಿ ಆಗಿರ್ಬೋದು, ಆದರೆ ನೈಟ್ ಟೈಮ್ನಲ್ಲಿ ನಿಮ್ಮ ನೆನಪುಗಳು ಅವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಕೆಲವು ಕಾನ್ವರ್ಜೇಷನ್, ಕೆಲವು ಸ್ಮೈಲ್ಸ್, ಕೆಲವು ಪ್ರಾಮಿಸಸ್ ಇವೆಲ್ಲವೂ ಮತ್ತೆ ಮತ್ತೆ ಅವರ ಕಣ್ಣ ಮುಂದೆ ಬರ್ತಾ ಇದೆ. ಈಗ ಅವರಿಗೆ ಒಂದು ದೊಡ್ಡ ಫಿಯರ್ ಕೂಡ ಇದೆ. ಒಂದು ವೇಳೆ ನಾನು ತುಂಬ ಲೇಟ್ ಮಾಡಿದ್ರೆ, ಅವರು ನನಗಾಗಿ ಕಾಯೋದನ್ನೇ ನಿಲ್ಲಿಸಿದ್ರೆ, ಈ ಪ್ರಶ್ನೆ ಅವರನ್ನು ಒಳಗಿನಿಂದ ಕಾಡ್ತಾ ಇದೆ. ಅವರ ಆರ್ಟ್ ಈಗ ತುಂಬ ಸಾಫ್ಟ್ ಆಗಿದೆ. ಹಿಂದೆ ಈಗೋ ಇದ್ದ ಜಾಗದಲ್ಲಿ ಈಗ ರಿಗ್ರೆಟ್ ಇದೆ. ಹಿಂದೆ ಸೈಲೆನ್ಸ್ ಇದ್ದ ಜಾಗದಲ್ಲಿ ಈಗ ಮಾತಾಡಬೇಕು ಅನ್ನೋ ಆಸೆ ಬೆಳೀತಾ ಇದೆ. ಹಿಂದೆ ಕನ್ಫ್ಯೂಷನ್ ಇದ್ದ ಜಾಗದಲ್ಲಿ ಈಗ ನಿಧಾನವಾಗಿ ಕ್ಲಾರಿಟಿ ಬರ್ತಾ ಇದೆ. ಈಗ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ರಿಲೇಷನ್ಶಿಪ್ಪನ್ನು ಉಳಿಸೋದಕ್ಕೆ ಲವ್ ಮಾತ್ರ ಸಾಕಾಗೋದಿಲ್ಲ, ಟ್ರಸ್ಟ್ ಬೇಕು, ರೆಸ್ಪೆಕ್ಟ್ ಬೇಕು, ಕಮ್ಯುನಿಕೇಷನ್ ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು. ಈ ರಿಯಲೈಸೇಷನ್ ಅವರೊಳಗೆ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗಾಗಿ ಅವರು ಯಾವುದೇ ಆತುರದ ಡಿಸಿಷನ್ ತಗೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಈ ಸಲ ನಿಮ್ಮ ಮುಂದೆ ಬಂದರೆ ಅದು ಟೆಂಪ್ರವರಿ ಎಮೋಷನ್ನಿಂದ ಅಲ್ಲ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಜೊತೆ ಬರಬೇಕು ಅನ್ನೋ ಯೋಚನೆ ಅವರದು. ಅವರ ಹಾರ್ಟ್ ಈಗ ಒಂದು ಪ್ರೇಯರ್ ಮಾಡ್ತಾ ಇದೆ, ಇನ್ನೊಂದು ಸಲ ಅವಕಾಶ ಸಿಕ್ಕರೆ, ಇನ್ನೊಂದು ಚಾನ್ಸ್ ಸಿಕ್ಕರೆ ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಫೀಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೋಲ್ ಕನೆಕ್ಷನ್ ಆ್ಯಂಡ್ ಡೀಪ್ ಕಮಿಟ್ಮೆಂಟ್ ಎನರ್ಜಿ. ಈ ಟೈಮ್ನಲ್ಲಿ ಅವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಮಾತು ಇಲ್ಲದೆ ಇರ್ಬೋದು, ಕಮ್ಯುನಿಕೇಷನ್ ಇರದೇ ಇರ್ಬೋದು, ಆದರೂ ಕೂಡ ನಿಮ್ಮ ಪ್ರೆಸೆನ್ಸನ್ನು ಅವರು ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಯಾವುದೇ ಕಾರಣ ಇಲ್ಲದೆ ನಿಮ್ಮ ನೆನಪು ಬರುತ್ತೆ. ನಿಮ್ಮ ವಾಯ್ಸ್, ನಿಮ್ಮ ಸ್ಮೈಲ್, ನಿಮ್ಮ ಜೊತೆಗೆ ಕಳೆದ ಸಣ್ಣ ಸಣ್ಣ ಮೂಮೆಂಟ್ಸ್ ಅವೆಲ್ಲ ಅವರ ಹಾರ್ಟ್ ಮತ್ತೆ ಮತ್ತೆ ಮುಟ್ತಾ ಇದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಕೆಲವರು ನಮ್ಮ ಲೈಫ್ಗೆ ಬಂದು ಹೋಗೋದಕ್ಕೆ ಬರೋದಿಲ್ಲ, ಅಂದರೆ ಕೇವಲ ಸಡನ್ನಾಗಿ ಬಂದು ಹೋಗೋದಕ್ಕೆ ಬರೋದಿಲ್ಲ, ಬದಲಾಗಿ ನಮ್ಮ ಲೈಫ್ನನ್ನೇ ಚೇಂಜ್ ಮಾಡೋದಕ್ಕೆ ಬರ್ತಾರೆ ಅಂತ. ಈ ರಿಯಲೈಸೇಷನ್ ಅವರೊಳಗೆ ತುಂಬ ಡೀಪಾಗಿ ಬೆಳೀತಾ ಇದೆ. ಅವರು ಈಗ ಅವರ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಅವರು ಈಗ ಅವರ ವರ್ಡ್ಸ್ ಮಾತ್ರ ಅಲ್ಲ, ಆ್ಯಕ್ಷನ್ ಕೂಡ ಬದಲಾಗಬೇಕು ಅನ್ನೋ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಸಲ ನಿಮ್ಮ ಮುಂದೆ ಬಂದರೆ ಖಾಲಿ ಪ್ರಾಮಿಸಸ್ ಕೊಡೋದಿಲ್ಲ, ಅವರ ಆ್ಯಕ್ಷನ್ ಮೂಲಕ ಟ್ರಸ್ಟ್ ಬಿಲ್ಡ್ ಮಾಡಬೇಕು ಅನ್ನೋ ಆಸೆ ಅವರದು. ಯಾಕೆಂದರೆ ಒಂದು ಸಲ ಬ್ರೋಕನ್ ಆದ ಟ್ರಸ್ಟನ್ನು ಮತ್ತೆ ಪಡೆಯೋದಕ್ಕೆ ಟೈಮ್ ಬೇಕು, ಪೇಷನ್ಸ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು ಅನ್ನೋದು ಅವರಿಗೆ ಈಗ ಗೊತ್ತಾಗಿದೆ. ಈಗ ಅವರ ಹಾರ್ಟ್ ಒಂದೇ ವಿಷಯ ಹೇಳ್ತಾ ಇದೆ, ಈ ಸಲ ನಾನು ನನ್ನ ಫೀಲಿಂಗ್ಸನ್ನು ಮರೆಮಾಚೋದಿಲ್ಲ, ನನ್ನ ಹಾರ್ಟ್ನಲ್ಲಿ ಏನಿದೆಯೋ ಅದನ್ನು ಹಾನೆಸ್ಟಾಗಿ ಹೇಳ್ತೀನಿ. ಅವರೀಗ ನಿಮ್ಮ ರಿಯಾಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಸ್ಮೈಲ್ ಮಾಡ್ತೀರಾ, ಸೈಲೆಂಟ್ ಆಗಿರ್ತೀರಾ, ಅಥವಾ ಅವರ ಮಾತು ಕೇಳೋದಕ್ಕೆ ರೆಡಿ ಇರ್ತೀರಾ ಅನ್ನೋ 1000 ಯೋಚನೆಗಳು ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗಿಲ್ಲ, ಅದು ನಿಮ್ಮ ಮೇಲಿರುವ ಲವ್. ಅದಕ್ಕಾಗಿ ಅವರು ಎಷ್ಟೇ ಡಿಸ್ಟೆನ್ಸ್ ಇದ್ದರೂ, ಎಷ್ಟೇ ಸೈಲೆನ್ಸ್ ಇದ್ದರೂ ಈ ಕನೆಕ್ಷನನ್ನು ಸಂಪೂರ್ಣವಾಗಿ ಬಿಡಬೇಕು ಅನ್ನೋ ಎನರ್ಜಿಯಲ್ಲಿ ಇಲ್ಲ.
ಈ ಸಲ ಅವರ ಹಳೆಯ ತಪ್ಪುಗಳನ್ನು ರಿಪೀಟ್ ಮಾಡದೆ ಒಂದು ಮೆಚ್ಯೂರ್, ಸ್ಟೇಬಲ್, ರೆಸ್ಪೆಕ್ಟ್ಫುಲ್ ಮತ್ತು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಕಟ್ಟಬೇಕು ಅನ್ನೋ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅವರಿಗೆ ಗೊತ್ತಾಗ್ತಾ ಇದೆ ನಿಜವಾದ ಲವ್ ಅಂದರೆ ಗೆಲ್ಲೋದು ಅಲ್ಲ, ಒಟ್ಟಿಗೆ ಉಳಿಯೋದು. ಅದೇ ಅವರ ಹಾರ್ಟ್ ಈಗ ನಿಮಗೆ ಹೇಳೋದಕ್ಕೆ ಬಯಸ್ತಾ ಇರೋದು. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.